ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪ್ರಕೃತಿರ್ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವೆನ್ನ ವಿಚಾಲಯೇ. ಗುಣಕರ್ಮ ತ್ರಿಗುಣ ಅಂತಂದ್ರೆ ಇಲ್ಲಿ ಸತ್ವ ರಜಸ್ಸು ತಮಸ್ಸು. ಇಡೀ ಪ್ರಕೃತಿ ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳಿಂದಲೇ ಸೃಷ್ಟಿಯಾಗಿರೋದು ಮತ್ತೆ 3 ಗುಣಗಳ ಮೇಲೆ ನಡೀತಾ ಇರೋದು. ಹೀಗಾಗಿ ಬೇರೆಯವರು ಅನೇಕ ರೀತಿಯ ಚಟುವಟಿಕೆಗಳನ್ನು ಸತ್ವ ರಜ ತಮಸ್ಸು ಈ ಗುಣಗಳಿಗೆ ಅನುಗುಣವಾಗಿ ಮಾಡ್ತಾನೆ ಇರ್ತಾರೆ. ಕೆಲವೊಮ್ಮೆ ಬೈತಾರೆ, ಕೆಲವೊಮ್ಮೆ ಆನಂದ ಪಡ್ತಾರೆ ಮತ್ತು ಕೆಲವೊಮ್ಮೆ ಬಹಳ ಯೋಚನೆ ಮಾಡ್ತಾ ಅಳ್ತಾ ಇರ್ತಾರೆ. ಇವೆಲ್ಲವೂ ರಜೋ ತಮೋ ಗುಣಗಳು. ಒಳ್ಳೆಯದನ್ನು ಮಾಡೋದು ಸತ್ವಗುಣ. ಹೀಗಾಗಿ ಬೇರೆಯವರು ಇದನ್ನೆಲ್ಲ ಪ್ರಪಂಚದಲ್ಲಿ ಮಾಡ್ತಾನೆ ಇರ್ತಾರೆ. ಪ್ರಕೃತಿ ಎಷ್ಟು ನಿತ್ಯವೋ ಅದೇ ರೀತಿಯಲ್ಲಿ ಈ ಚಟುವಟಿಕೆಗಳು ನಿತ್ಯ. ಹೀಗಾಗಿ ಇದನ್ನು ನೋಡಿಬಿಟ್ಟು ಅದನ್ನು ಬೇರೆಯವರಿಗೆ ಯಾರಿಗೆ ಅದು ಅರ್ಥವಾಗೋದಿಲ್ವೋ, ಕೇವಲ ಇದು ಪ್ರಕೃತಿ, ಇದು ಆ ಮನುಷ್ಯ ಅಲ್ಲ, ಅವನ ಆತ್ಮ ಅಲ್ಲ ಇದು ಅನ್ನೋದು ಜ್ಞಾನವನ್ನು ಜ್ಞಾನಿಗೆ ಗೊತ್ತಾಗ್ತಾ ಇರುತ್ತೆ ಅನ್ನೋದು. ಆದರೆ ಬೇರೆಯವರಿಗೆ ಅದು ಅರ್ಥವಾಗೋದಿಲ್ಲ. ಏನೇ ಮಾಡಿದರೂ ಅವನ ಪ್ರಕೃತಿ ಇದು ಮಾಡ್ತಾ ಇರೋದು, ಅವನನ್ನು ದ್ವೇಷ ಮಾಡಬೇಡ, ಅವನಲ್ಲಿ ಒಂದು ಆತ್ಮ ಇದೆ, ಅವನಲ್ಲಿ ಪರಮಾತ್ಮ ಕೂಡ ಇದ್ದಾನೆ, ಆದ್ದರಿಂದ ಅವನನ್ನು ದ್ವೇಷ ಮಾಡಿ ನಮ್ಮನ್ನು ನಾವೇ ಕೆಳಮಟ್ಟಕ್ಕೆ ತಂದ್ಕೋಬಾರ್ದು ಆಧ್ಯಾತ್ಮಿಕವಾಗಿ ಅಂತ ಹೇಳಿದ್ರೆ ಈ ಮಾತು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಇದನ್ನು ಯಾರಿಗೆ ಅರ್ಥ ಆಗೋದಿಲ್ವೋ ಅಂತಹವರಿಗೆ ಬಹಳ ನಾವು ಬಲವಂತ ಮಾಡಿ ಇದನ್ನು ಅರ್ಥ ಮಾಡಿಸೋಕ್ಕೆ ಹೋಗಬಾರ್ದು. ಅವರ ಪಾಪಕರ್ಮಗಳು ಕಳೆದಾಗ ಅವರಾಗವರೇ ಈ ದಾರಿಗೆ ಬಂದಾಗ ಅವರು ಕೂಡ ಇದನ್ನೇ ಓದ್ತಾರೆ, ಅವರು ಕೂಡ ಇದನ್ನೇ ಆನಂದದಿಂದ ಒಪ್ಪಿಕೊಳ್ತಾರೆ. ಹೀಗಾಗಿ ಆ ಮಂದ ಬುದ್ಧಿ ಮಂದವಾಗಿ ಇರೋರನ್ನ ಯಾವತ್ತೂ ಕೂಡ ವಿದ್ವಾಂಸರು ಪ್ರಕೃತಿ ಅದನ್ನು ವಿಚಲಿತರನ್ನಾಗಿ ಮಾಡಿಬಿಡಬಾರದು. ಅವರ ಪಾಡಿಗೆ ಅವರು ಹೋಗೋದಕ್ಕೆ ಬಿಡಬೇಕು. ಯಾಕೆಂದರೆ ಭಗವಂತ ಇದ್ದಾನೆ, ನಮ್ಮ ಕೈಲಿ ಏನೂ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತುವು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ. ಇಂದು 4ನೇ ತಾರೀಕು ಗುರುವಾರ, ಚತುರ್ದಶಿ ತಿಥಿ ಮತ್ತು ಇಂದು ಪೌರ್ಣಮಿ ತಿಥಿ ಕೂಡ ಮತ್ತು ಇಂದು ಕೃತಿಕಾ ನಕ್ಷತ್ರ. ಇಂದು ದತ್ತ ಜಯಂತಿ ಇತ್ಯಾದಿಗಳಾಗಿ ಕೊಟ್ಟಿದೆ. ದತ್ತಾತ್ರೇಯನ ಅವತಾರವಾದಂತಹ ದಿವಸ, ತ್ರಿಮೂರ್ತಿ ರೂಪನಾದಂತಹ ದತ್ತಾತ್ರೇಯ ಇವತ್ತು ಅವತಾರ ಮಾಡಿದಂತಹ ದಿವಸ. ಇಂದು ಪೌರ್ಣಿಮಾ ಮತ್ತು ಇಂದು ಕೃತಿಕಾ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನಮಗೆಲ್ಲರಿಗೂ ಸ್ವಲ್ಪ ಅಹಂಕಾರ, ನನ್ನದೇ ನಡೀಬೇಕು ಅನ್ನೋಂತಹ ಒಂದು ಧೋರಣೆ ಇರುತ್ತೆ. ನಾನು ಸ್ವಲ್ಪ ನನಗೆ ಗೌರವ ಸಲ್ಲಬೇಕು ಅನ್ನೋಂತಹ ಒಂದು ಭಾವನೆ ಇರುತ್ತೆ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಕುಟುಂಬದವರ ಬಗ್ಗೆ ಕಾಳಜಿಯನ್ನು ವಹಿಸಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತೀರಿ. ಆದರೂ ಕೂಡ ಕುಟುಂಬದಲ್ಲಿ ನಾನೇ ಮುಖ್ಯ, ನನ್ನದೇ ಎಲ್ಲ ನಡಿಬೇಕು ಅನ್ನೋಂತಹ ಮಾತು ಹೇಳಬಾರದು. ಬಹಳ ವಿವೇಕವಾಗಿ ನಿಮ್ಮದನ್ನು ನಡೆಯೋ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನಾನಾ ಕ್ಲೇಶ, ಮಧ್ಯಾಹ್ನವಾದ ನಂತರ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಬಹಳ ಚೆನ್ನಾಗಿ ನೀವು ಹೇಳಿದ್ದೆಲ್ಲ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮಿತ್ರರಿಂದ ಮನಸ್ತಾಪ, ಮನಸ್ಸಿಗೆ ಬೇಸರ ಎಲ್ಲವೂ ಮೂಡುತ್ತೆ. ಮುಖ್ಯ ನಿರ್ಧಾರಗಳು ಬೇಡ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾನೇ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಬಹಳ ಸಂತೋಷದ ಕ್ಷಣಗಳು ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕ್ಲೇಶ, ಸ್ವಲ್ಪ ಅದೃಷ್ಟ ಕಮ್ಮಿ ಆಯ್ತೇನೋ ಅನ್ನೋಂತಹ ಭಾವನೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಯಶಸ್ಸು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶಗಳಿದೆ. ಮುಖ್ಯ ನಿರ್ಧಾರ ಬೇಡ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ, ನೆಮ್ಮದಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನೀವು ಹೇಳಿದೆಲ್ಲ ನಡೀತಾ ಇರುತ್ತೆ, ಬೇರೆಯವರ ಸಹಕಾರ ಇದೆ. ಮಧ್ಯಾಹ್ನವಾದ ನಂತರ ಆ ಸಹಕಾರ ಮಾಯವಾಗಿ ಬಿಡುತ್ತೆ, ಆಗ ಮನಸ್ಸಿಗೆ ಕ್ಲೇಶ ಉತ್ಪತ್ತಿ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಿ. ಶತ್ರುನಾಶ, ಶತ್ರುಗಳು ಹಿಮ್ಮೆಟ್ತಾರೆ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕ್ಲೇಶ ಇರುತ್ತೆ. ಮಕ್ಕಳು, ಹಣಕಾಸು ಮತ್ತು ನಿಮ್ಮ ದಾಂಪತ್ಯದ ವಿಚಾರ ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀರಿ. ಮಧ್ಯಾಹ್ನವಾದ ಮೇಲೆ ಜಯ ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ತಾರೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಕ್ಲೇಶ, ಯೋಚನೆ, ಜವಾಬ್ದಾರಿಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ನಿಮ್ಮ ಬುದ್ಧಿಶಕ್ತಿ ಬಹಳ ಚುರುಕಾಗುತ್ತೆ, ಇದರಿಂದ ಯಶಸ್ಸನ್ನು ಪಡೆಯಬಹುದು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಬಹಳನೇ ಚೆನ್ನಾಗಿ ವರ್ತನೆ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಸಾಮಾಜಿಕ ಮತ್ತು ನಿಮ್ಮ ಕೌಟುಂಬಿಕವಾದಂತಹ ಒಂದು ದೊಡ್ಡ ಯಾವುದೋ ಒಂದು ಯೋಚನೆ ನಿಮ್ಮನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿ ಸಂಸಾರದಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ಮಧ್ಯಾಹ್ನವಾದ ನಂತರ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರ ಜವಾಬ್ದಾರಿಗಳು, ಅವರೊಡನೆ ಒಡನಾಟ ಇದೆಲ್ಲವೂ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾಶ್ಲೋಕಗಳ ಪಠಣ, ಶ್ರವಣ, ಮನನ, ಲೇಖನ ಎಲ್ಲವನ್ನೂ ಮಾಡಿ ಎಲ್ಲರಿಗೂ ಶುಭ ಮಸ್ತು. ಶ್ರೀಕೃಷ್ಣ ಜಯತೆ.